ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಹೀರಾಮಂಡಿ ಮೇಕಪ್ ಲುಕ್ನ ರೀಕ್ರಿಯೇಟ್ ಮಾಡ್ತಾ ಇದ್ದೀನಿ. ಪ್ರಿಪ್ರೇಷನ್ ವ್ಲಾಗ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಎಲ್ಲನೂ ನಾನು ತೋರಿಸಿದ್ದೀನಿ. ಇವಾಗ ನಾನು ಅದನ್ನು ಯೂಸ್ ಮಾಡಬೇಕಾದ್ರೆ ಆ ಪ್ರಾಡಕ್ಟ್ಸ್ ಆಗಿರ್ಬೋದು, ಔಟ್ಫಿಟ್ ಆಗಿರ್ಬೋದು, ನಿಮಗೆ ಯಾವುದೇ ಡೌಟ್ ಬರೋದಿಲ್ಲ. ನೀವೇನಾದರೂ ಆ ವ್ಲಾಗ್ನ ಇನ್ನೂ ನೋಡಿಲ್ಲ ಅಂತ ಅಂದರೆ ಹೋಗಿ ಚೆಕ್ ಮಾಡಿ. ಈಗ ನಾವು ಹೀರಾಮಂಡಿ ಮೇಕಪ್ ಲುಕ್ನ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರ ಫೋಟೋ ನಾನು ಇಲ್ಲಿ ಆ್ಯಡ್ ಮಾಡಿರ್ತೀನಿ, ನೋಡ್ಬೋದು. ತುಂಬ ಬೋಲ್ಡಾಗಿ, ಡೀಸೆಂಟಾಗಿ, ಚೆನ್ನಾಗಿದೆ. ತುಂಬ ಸಿಂಪಲ್ ಆಗಿ ಕೂಡ ಇದೆ. ನಾನು ಅದನ್ನು ಹೇಗೆ ರೀಕ್ರಿಯೇಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಅಲ್ಲಿ ಹೇಗಿದೆ ಅದೇ ರೀತಿ ಬರುತ್ತಾ ಅಂತ ನನಗೂ ಗೊತ್ತಿಲ್ಲ. ಜಸ್ಟ್ ನನ್ನ ಓನ್ ಕ್ರಿಯೇಟಿವಿಟಿಯಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ಅದನ್ನು ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಏನು ಸ್ಕಿನ್ ಪ್ರೆಪ್ನ ಮಾಡಬೇಕು ಅದನ್ನು ನಾನು ಆಲ್ರೆಡಿ ಮಾಡಿದ್ದೀನಿ. ಅದು ನನ್ನ ಸ್ಕಿನ್ ಕೇರ್ ರೊಟೀನಲ್ಲೂ ಕೂಡ ನಾನು ತೋರಿಸಿದ್ದೀನಿ. ನೀವು ಬೇಕಾದರೆ ಚೆಕ್ ಮಾಡ್ಬೋದು. ಇವಾಗ ನಾನು ಡೈರೆಕ್ಟಾಗಿ ಮೇಕಪ್ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ನಾನು ಇಲ್ಲಿ ಟೋನರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕುಕುಂಬರ್ ಟೋನರ್. ಅದನ್ನು ನೀಟಾಗಿ ಫೇಸ್ಗೆಲ್ಲ ಸ್ಪ್ರೇ ಮಾಡಿಕೊಂಡು ಒಂದು 2 ಸೆಕೆಂಡ್ಸ್ ಇದನ್ನು ನೀಟಾಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗೋದಕ್ಕೆ ಬಿಟ್ಟು, ನೆಕ್ಸ್ಟ್ ನಾನು ಇಲ್ಲಿ ಡಾಟ್ ಆ್ಯಂಡ್ ಕೀ ಅವರ 72 hours ಹೈಡ್ರೇಟಿಂಗ್ ಜೆಲ್ ಮಾಯ್ಶ್ಚರೈಸರ್. ಇದು ಪ್ರೈಮರ್ ಆಗಿ ಕೂಡ ವರ್ಕ್ ಆಗುತ್ತೆ, ಮಾಯ್ಶ್ಚರೈಸರ್ ಆಗಿ ಕೂಡ ವರ್ಕ್ ಆಗುತ್ತೆ ನನ್ನ ಸ್ಕಿನ್ ಟೈಪ್ಗೆ. ಸೊ ಅದಕ್ಕೋಸ್ಕರ ನಾನು ಇದನ್ನೇ ಪ್ರೈಮರ್ ಆ್ಯಂಡ್ ಮಾಯ್ಶ್ಚರೈಸರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಫೇಸ್ ಆ್ಯಂಡ್ ನೆಕ್ಗೆ ನಾನು ಇಲ್ಲಿ ಇದನ್ನು ಅಪ್ಲೈ ಮಾಡಿಕೊಂಡೆ. ಟಿಪ್ ಏನು ಹೇಳಬೇಕಾಗಿತ್ತು ಅಂತ ಅಂದರೆ, ನೀವು ಸಿರಮ್ ಆಗಿರ್ಬೋದು, ಮಾಯ್ಶ್ಚರೈಸರ್ ಏನೇ ಅಪ್ಲೈ ಮಾಡಿಕೊಂಡ್ರು ಹೀಗೆ ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ ಒಂಥರ ಡ್ರೌಸಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನೀವು ಯಾವಾಗಲೂ ಅಷ್ಟೇ ಹೀಗೆ ಅಪ್ಲೈ ಮಾಡಬೇಕು. ಸೊ ದಟ್ ನಿಮ್ಮ ಫೇಸ್ ಅಪ್ಲಿಫ್ಟ್ ಆಗಿರೋ ರೀತಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮರ್ಮೆಟ್ ಕಾಸ್ಮೆಟಿಕ್ಸ್ ಫೌಂಡೇಶನ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ಫೌಂಡೇಶನ್ ಸ್ವಲ್ಪ ತಿಕ್ಕಿದೆ, ಸೊ ಅದಕ್ಕೋಸ್ಕರ ಬ್ಲೆಂಡ್ ಮಾಡೋದು ಕಷ್ಟ ಆಗುತ್ತೆ ಅಂತ ನಾನು ಇಲ್ಲಿ ಫೇಸ್ಗೆ ಫೌಂಡೇಶನ್ ಅಪ್ಲೈ ಮಾಡ್ಕೊಂಡ್ಮೇಲೆ ಒಂಚೂರು ವಾಟರ್ನ ಸ್ಪ್ರೇ ಮಾಡಿಕೊಂಡು, ಬ್ಲೆಂಡರ್ಗೂ ಕೂಡ ಒಂದು ಸ್ವಲ್ಪ ವಾಟರ್ನ ಸ್ಪ್ರೇ ಮಾಡಿಕೊಂಡ್ರೆ ನೀಟಾಗಿ ಬ್ಲೆಂಡ್ ಮಾಡ್ಬೋದು ಅಂತ ಒಂಚೂರು ವಾಟರ್ನ ಸ್ಪ್ರೇ ಮಾಡಿಕೊಂಡು ಈಸಿಯಾಗಿ ಬ್ಲೆಂಡ್ ಮಾಡಿಕೊಂಡೆ. ಫೌಂಡೇಶನ್ ಒಂದು ಸ್ವಲ್ಪ ತಿಕ್ಕಿರೋದ್ರಿಂದ ಕಷ್ಟ ಅನಿಸುತ್ತೆ, ಬಟ್ ನಾನು ಆದರೂ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಐ ಮೇಕಪ್ನ ಮುಗಿಸ್ಕೊಳ್ತೀನಿ. ನೆಕ್ಸ್ಟ್ ನಾನು ಪೌಡರ್ ಹಾಕಿ ಸೆಟ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಐ ಶ್ಯಾಡೋ ಇವತ್ತು ಫಸ್ಟ್ ಟೈಮ್ ನಾನು ಡಿಫ್ರೆಂಟ್ ಶೇಡ್ನ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬ್ಲೆಂಡ್ ಆಯಿತು. ನ್ಯೂಡ್ ಶೇಡಲ್ಲೇ ಇದೆ. ಹೀರಾಮಂಡಿ ಮೇಕಪ್ ಲುಕ್ ಲಾಸ್ಟ್ ತನಕ ಏನಾಗುತ್ತೆ ಚೆಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ನೀಟಾಗಿ ಫಸ್ಟು ನಾನು ಹ್ಯಾಂಡ್ಸಲ್ಲೇ ಅಪ್ಲೈ ಮಾಡಿಕೊಂಡು ದೆನ್ ಬ್ರಷಲ್ಲಿ ನಾನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸಾರಿ, ಇಲ್ಲಿ ನಾನು ಐ ಶ್ಯಾಡೋ ಬ್ರಷ್ನ ಯೂಸ್ ಮಾಡ್ತಾರೆ. ನನಗೆ ಯಾವ್ದು ಕಂಫರ್ಟಬಲ್ ಇದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಎರಡು ಕಣ್ಗೂ ನೀಟಾಗಿ ಐ ಶ್ಯಾಡೋ ಎಲ್ಲ ಅಪ್ಲೈ ಮಾಡಿಕೊಂಡು ಮೊದಲು ಹ್ಯಾಂಡ್ಸಲ್ಲಿ, ಆಮೇಲೆ ನನಗೆ ತುಂಬ ಜಾಸ್ತಿ ಅನಿಸೋ ಕಡೆ ಬ್ರಷ್ ಸಹಾಯದಿಂದ ಅದನ್ನು ನೀಟಾಗಿ ಬ್ಲೆಂಡ್ ಮಾಡಿಕೊಂಡೆ. ನಿಮ್ಗೇನಾದರೂ ಕೆಳಗಡೆ ಎಲ್ಲ ಅಂದರೆ ಕಣ್ಣು ಕೆಳಗಡೆ ಎಲ್ಲ ಐ ಶ್ಯಾಡೋ ಬಿದ್ದಿದೆ ಅಂತ ಅಂದರೆ ನೀವು ಫೌಂಡೇಶನ್ಗೆ ಯೂಸ್ ಮಾಡಿರುವಂಥ ಬ್ಲೆಂಡರ್ ಅಥವಾ ಬ್ರಷಲ್ಲಿ ಒಂದು ಸ್ವಲ್ಪ ಸೆಟ್ ಮಾಡಿಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕೆಲವ್ರು ಏನು ಮಾಡ್ತಾರೆ, ಫೌಂಡೇಶನ್ ಹಾಕೊಳ್ಳೋದಕ್ಕಿಂತ ಮುಂಚೆನೇ ಐ ಮೇಕಪ್ನ ಮುಗಿಸ್ಕೊಳ್ತಾರೆ. ಬಟ್ ನಂಗೆ ಆ ರೀತಿ ಕಂಫರ್ಟಬಲ್ ಅನಿಸಲ್ಲ. ನನಗೆ ಇದೇ ರೀತಿ ಕಂಫರ್ಟಬಲ್ ಇದೆ. ಸೊ ಅದಕ್ಕೋಸ್ಕರ ಇದೇ ರೀತಿ ನಾನು ಮಾಡ್ತಾ ಇದ್ದೀನಿ. ಸೊ ಐ ಶ್ಯಾಡೋ ಎಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಆದಮೇಲೆ ನಾನು ತುಂಬ ತಿನ್ ಆಗಿ ಐಲೈನರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಐ ಶ್ಯಾಡೋ ಹೈಲೈಟಾಗಿ ಕಾಣಲಿ ಅಂತ ಸ್ವಲ್ಪ ತಿನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ನಾನು ಐ ಶ್ಯಾಡೋ ತುಂಬ ದಪ್ಪ ಅಪ್ಲೈ ಮಾಡ್ತೀನಿ, ಬಟ್ ಇವತ್ತು ತುಂಬ ತಿನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗೇ ಕಾಣ್ತಿತ್ತು. ನೀವು ಲಿಕ್ವಿಡ್ ಐಲೈನರ್ನ ಕೂಡ ಯೂಸ್ ಮಾಡ್ಬೋದು. ನನಗೆ ಪೆನ್ಸಿಲ್ ಐಲೈನರ್ ತುಂಬಾ ಕಂಫರ್ಟಬಲ್ ಅಂತ ಅನಿಸುತ್ತೆ. ಈಸಿಯಾಗಿ ಬೇಗ ಆರೋಗುತ್ತೆ. ಲಿಕ್ವಿಡ್ ಐಲೈನರ್ ಯೂಸ್ ಮಾಡಿದ್ರೆ ಒಂದು 2-3 ಮಿನಿಟ್ಸ್ ತೊಗೊಳುತ್ತೆ ಅದೆಲ್ಲ ನೀಟಾಗಿ ಡ್ರೈ ಆಗೋದಕ್ಕೆ. ಬಟ್ ಪೆನ್ಸಿಲ್ ಐಲೈನರ್ ಆ ರೀತಿ ಎಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅಪ್ಲೈ ಮಾಡ್ಕೊಂಡಿದ್ದ ತಕ್ಷಣವೇ ಕ್ವಿಕ್ಕಾಗಿ ಡ್ರೈ ಆಗಿಬಿಡುತ್ತೆ. ಐ ಶ್ಯಾಡೋ ಎಲ್ಲ ಅಪ್ಲೈ ಮಾಡ್ಕೊಂಡು ಐಲೈನರ್ ಅಪ್ಲೈ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ಐ ಶ್ಯಾಡೋ ಪ್ಯಾಲೆಟ್ ಅಲ್ಲಿ ಬರುವಂಥ ಬ್ಲ್ಯಾಕ್ ಕಲರ್ನ ಐಬ್ರೋ ಪೆನ್ಸಿಲ್ ಅಂದರೆ ಐಬ್ರೋ ಬ್ರಷ್ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನೀಟಾಗಿ ನನ್ನ ಐಬ್ರೋಸ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಷ್ಟೊಂದು ವೀಡಿಯೋದಲ್ಲಿ ಹೇಳ್ತೀನಿ, ಲಾಸ್ಟ್ ಕಾರ್ನರಿಂದ ಐಬ್ರೋಸ್ನ ಫಿಲ್ ಮಾಡ್ಕೋಬೇಕು. ಸೊ ದಟ್ ಯಾವುದೇ ರೀತಿ ಡ್ರಮ್ಯಾಟಿಕ್ ಲುಕ್ ಅಂತ ಅನಿಸಲ್ಲ. ಸ್ಟಾರ್ಟಿಂಗೇ ಫಿಲ್ ಮಾಡಿಬಿಟ್ರೆ ತುಂಬ ತಿಕ್ ಅಂತ ಅನಿಸುತ್ತೆ ಐಬ್ರೋ. ಸೊ ಅದಕ್ಕೋಸ್ಕರ ಲಾಸ್ಟಿಂದ ನಾನು ಫಿಲ್ ಮಾಡಿಕೊಂಡೆ. ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಸೊ ನೀವೇ ಡಿಫ್ರೆನ್ಸ್ನ ನೋಡ್ಬೋದು ಹೇಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಮುಂಚೆ ಕಾಣ್ತಿದೆ ಅಂತ. ನೆಕ್ಸ್ಟ್ ನಾನು ಇಲ್ಲಿ ಪೌಡರ್ನ ತೊಗೊಂಡು ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಾಂಪ್ಯಾಕ್ಟ್ನ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಲೂಸ್ ಪೌಡರ್ನ ಯೂಸ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲ ಐ ಮೇಕಪ್ ಎಲ್ಲ ಮುಗೀತು ಅಂದಾಗ ನಾವು ಈ ರೀತಿ ಮಾಡಿಕೊಂಡ್ರೆ ಏನಾದರೂ ಈ ಶಿಮ್ಮರ್ ಎಲ್ಲ ಬಿದ್ದಿದ್ರೂ ಕೂಡ ನೀಟಾಗಿ ಬ್ರಷಲ್ಲಿ ವೈಪ್ ಆಫ್ ಮಾಡಿದ್ರೆ ಹೋಗಿಬಿಡುತ್ತೆ. ನೆಕ್ಕಿಗೂ ಕೂಡ ಅಷ್ಟೇ ನಾನು ಇಲ್ಲಿ ಲೂಸ್ ಪೌಡರಿಂದ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ನೆಕ್ಗೆ ಯಾವುದೇ ರೀತಿ ಫೌಂಡೇಶನ್ ಅಪ್ಲೈ ಮಾಡ್ಕೊಂಡಿರಲಿಲ್ಲ, ಬಿಕಾಸ್ ತುಂಬ ತಿಕ್ಕಿತ್ತು, ಬ್ಲೆಂಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ. ಈ ರೀತಿ ಲೂಸ್ ಪೌಡರ್ನ ಒಂದು ಸತಿ ಅಪ್ಲೈ ಮಾಡಿಕೊಂಡ್ರೆ ನೀಟಾಗಿ ಫೇಸ್ ಆ್ಯಂಡ್ ನೆಕ್ ಈವನ್ ಸ್ಕಿನ್ ಟೋನ್ ಆಗಿ ಕಾಣುತ್ತೆ. ಲೂಸ್ ಪೌಡರಿಂದ ಎಲ್ಲ ಸೆಟ್ ಮಾಡಿಕೊಂಡು ಆದಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಹೈಲೈಟರ್ನ ಬಳಸ್ತಾ ಇದ್ದೀನಿ. ಹೈಲೈಟರ್ನ ಚೀಕ್ ಬೋನ್ ಮೇಲೆ ಮತ್ತು ನೋಸ್ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ತುಂಬ ಹೈಲೈಟಾಗಿ ಚೆನ್ನಾಗಿ ಕಾಣುತ್ತೆ. ಮೇಕಪ್ ತುಂಬ ಹೆವಿ ಇಲ್ಲ ಅಂತ ಅಂದ್ರೂ ಒಳ್ಳೆ ಗ್ಲೋಯಿಂಗ್ ಡೀಸೆಂಟಾಗಿ ಕಾಣಿಸ್ತಿತ್ತು. ಕೊನೆ ತನಕ ನೋಡಿ ಹೇಗೆ ಕಾಣುತ್ತೆ ಅಂತ ನೀವು ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಹತ್ರ
ಹೈಲೈಟರ್ ಬ್ರಷ್ ಇಲ್ಲ ಅಂತ ಅಂದರೆ ಬ್ಲಷ್ಗೆ ಯೂಸ್ ಮಾಡುವಂಥ ಬ್ರಷ್ನೇ ಒಂದು ಸ್ವಲ್ಪ ಅಗಲ್ಸ್ಬಿಟ್ಟು ನೀಟಾಗಿ ನಾನು ಯಾವ ಶೇಪಲ್ಲಿ ತೋರಿಸ್ನಲ್ಲ ಆ ಥರ ಇಟ್ಕೊಂಡು ಅಪ್ಲೈ ಮಾಡಿಕೊಂಡ್ರೆ ಹೈಲೈಟರ್ ಬ್ರಷ್ ಥರನೇ ಯೂಸ್ ಮಾಡ್ಬೋದು. ಲಾಸ್ಟಲ್ಲಿ ಲಿಪ್ಸ್ಟಿಕ್ ಅಪ್ಲೈ ಮಾಡಿಕೊಂಡೆ. ಫೈನಲ್ ಆಗಿ ಮೇಕಪ್ ಮುಗಿತು. ಸೆಟ್ಟಿಂಗ್ ಸ್ಪ್ರೇನ ಸ್ಪ್ರೇ ಮಾಡಿಕೊಂಡು ನನ್ನ ಮೇಕಪ್ನ ಎಂಡ್ ಮಾಡಿದೆ. ಜ್ಯುವೆಲ್ರಿ ಇದನ್ನು ಹಾಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಇಲ್ಲಿಂದ ಫ್ಲಾಪ್ ಆಯಿತು ಹೀರಾಮಂಡಿ ಮೇಕಪ್ ಲುಕ್ ಅಂತ ಹೇಳ್ಬೋದು. ಅದು ಸೆಟ್ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಈ ಸಿಂಪಲ್ ಚೈನಲ್ಲೇ ನಾನು ಸೆಟ್ ಮಾಡಿದೆ. ಫೈನಲಿ ಈ ರೀತಿ ಕಾಣಿಸ್ತಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ತಿಳಿಸೋದನ್ನು ಮರಿಬೇಡಿ. ಅಫ್ಕೋರ್ಸ್ ಇದು ಹೀರಾಮಂಡಿ ಮೇಕಪ್ ಲುಕ್ ಆಗಲಿಲ್ಲ ಅಂತ ನನಗೆ ಗೊತ್ತು, ಬಟ್ ಒಂಥರ ಟ್ರೆಡಿಷ್ನಲ್ ಮೇಕಪ್ ಲುಕ್ ಅಂತಲೇ ಹೇಳ್ಬೋದು. ಹೇಗೆ ಕಾಣಿಸ್ತಿದ್ದೀನಿ ಅಂತ ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀರಾಮಂಡಿ ಮೇಕಪ್ ಲುಕ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದು, ಬಟ್ ಅದು ಏನೇನೋ ಆಗಿ ಹೀಗೆ ಬಂದಿದೆ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಟ್ರೆಡಿಷ್ನಲ್ ಆಗಿ ರೆಡಿ ಆದಾಗ ಬಿಂದಿ ಇಲ್ಲದೆ ಹಾಗೆ ಬರೋದಕ್ಕೆ ಅಷ್ಟಿಷ್ಟ ಆಗೋದಿಲ್ಲ, ಮತ್ತು ನನ್ನ ಫೇಸ್ಗೆ ಅದು ಅಷ್ಟು ಸೂಟ್ ಆಗೋದು ಇಲ್ಲ. ಸೊ ಅದಕ್ಕೋಸ್ಕರ ನಾನು ಬಿಂದಿ ಕೂಡ ಆ್ಯಡ್ ಮಾಡಿದ್ದೀನಿ. ಕೈಂಡ್ ಆಫ್ ಹೀರಾಮಂಡಿ ಮೇಕಪ್ ಲುಕ್ ಅಲ್ಲದೆ ಇದ್ರೂ ಟ್ರೆಡಿಷ್ನಲ್ ಮೇಕಪ್ ಲುಕ್ ಅಂತ ಅನ್ಕೋಬೋದು. ನೀವು ಕೂಡ ಈ ಲುಕ್ನ ಟ್ರೈ ಮಾಡಿ. ಇಫ್ ಇನ್ ಕೇಸ್ ನೀವು ಏನಾದರೂ ಫಂಕ್ಷನ್ಸ್ಗೆಲ್ಲ ಹೋಗ್ತಾ ಇದ್ದೀರಾ ಅಂತ ಅಂದರೆ ನೀವು ಕೂಡ ಟ್ರೈ ಮಾಡ್ಬೋದು. ಇಲ್ಲಿ ಮಾತ್ರ ಒಂದು ಸ್ವಲ್ಪ ಕರ್ಲ್ಸ್ ಮಾಡಿದ್ದೀನಿ, ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಕೂಡ, ನನಗೂ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಕರ್ಲ್ ಮಾಡಿರೋದು. ಹೇಗಿದೆ ಅಂತ ತಿಳಿಸಿ. ಏನಾದರೂ ನಿಮಗೆ ಕಲ್ಲಿಂಗ್ ಎಲ್ಲ ಹೇಗೆ ಮಾಡಿಕೊಂಡೆ ಅಂತ ಗೊತ್ತಾಗಬೇಕು ಅಂತ ಅಂದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ ವಿಡಿಯೋ ಮಾಡ್ತೀನಿ. ದುಪ್ಪಟ್ಟಾನು ಅಷ್ಟೇ ಡಿಫ್ರೆಂಟಾಗಿ ಡ್ರೇಪ್ ಮಾಡ್ಕೊಂಡಿದ್ದೀನಿ. ದುಪ್ಪಟ್ಟಾನ ಹೇಗೆ ಡಿಫ್ರೆಂಟಾಗಿ ಡ್ರೇಪ್ ಮಾಡ್ಕೋಬೋದು ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ನ ಆದಷ್ಟು ಬೇಗ ಹಾಕ್ತೀನಿ. ಆ ಕಂಟೆಂಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ಆ ವಿಡಿಯೋ ಬರುತ್ತೆ, ಚೆಕ್ ಮಾಡಿ. ರೀಲ್ಸ್ ಫೋಟೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡೋದನ್ನ ಮರಿಬೇಡಿ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ. ಬ್ಲಾಗ್ಸ್ ವಿತ್ ಅಂಕಿತಾ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮೆಲ್ಲರನ್ನೂ ಮತ್ತೊಂದು ಹೊಸ ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.